ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಏನು ಮಾಡ್ತೀರಾ, YT ಸ್ಟುಡಿಯೋ ಅಪ್ಲಿಕೇಶನ್ ಏನಕ್ಕೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ತೀರಾ ಅಂದರೆ ಲೈಕ್ ಅವ್ರ ಸಬ್ಸ್ಕ್ರೈಬರ್ಸ್ ಚೆಕ್ ಮಾಡೋಕ್ಕೆ, ವಾಚ್ ಟೈಮ್ ಚೆಕ್ ಮಾಡೋದಕ್ಕೆ, ಆ್ಯಂಡ್ ಎಷ್ಟು ಬಂದುಬಿಟ್ಟು ನಿಮಗೆ ಅರ್ನಿಂಗ್ಸ್ ಆಗಿದೆ ಇದು ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ. ಇದಲ್ದೇನು ಬರೀ ನಿಮ್ಮದು ಏನು ಇದೆ ಓಕೆನಾ, ಲೈಕ್ ನಿಮ್ಮದು ವ್ಯೂಸ್ ಎಷ್ಟು ಬಂದಿದೆ, ವಾಚ್ ಟೈಮ್ ಅವರ್ ಎಷ್ಟು ಸಿಕ್ಕಿದೆ, ನಮ್ಮದು CTR ಎಷ್ಟು ಬಂದಿದೆ, ಯಾವ ಥರ ಪರ್ಫಾರ್ಮ್ ಆಗ್ತಿದೆ ಅಂತ ಮಾತ್ರ ನೋಡೋದಕ್ಕೆ YT ಸ್ಟುಡಿಯೋ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ ಓಕೆನಾ. ಸೊ ಯೂಟ್ಯೂಬ್ ಬಂದುಬಿಟ್ಟು ಏನಕ್ಕೆ YT ಸ್ಟುಡಿಯೋ ಅಪ್ಲಿಕೇಶನ್ನ ಕೊಟ್ಟಿದೆ ಅಂತ ಯಾರಿಗೂ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ಓಕೆನಾ. ಬರೀ ಇದನ್ನು ನೀವು ಇಷ್ಟನ್ನು ಚೆಕ್ ಮಾಡ್ಕೊತೀರಾ, ಆಮೇಲೆ ಹೋಗ್ಬಿಡ್ತೀರಾ, ಮತ್ತೆ ನೆಕ್ಸ್ಟ್ ಡೇ ಬರ್ತೀರಾ, ಮತ್ತೆ ಅದನ್ನು ಚೆಕ್ ಮಾಡ್ತೀರಾ, ಮತ್ತೆ ಹೋಗ್ತೀರಾ. ಬರೀ ಡೈಲಿ ಇದನ್ನೇ ಮಾಡ್ತಾಯಿದ್ರೆ ನೀವು ನಿಮ್ಮ ಲೈಫಲ್ಲಿ ನಿಮಗೆ ವ್ಯೂಸ್ ಅನ್ನೋದೇ ಬರೋದೇ ಇಲ್ಲ ಓಕೆನಾ. ನೀವು ಚೆನ್ನಾಗಿ ಅರ್ನಿಂಗ್ನೂ ಕೂಡ ಮಾಡೋಕ್ಕಾಗಲ್ಲ ನಿಮಗೆ ಓಕೆನಾ. ಸೊ ನೀವು ಅಳ್ತಾನೆ ಇರ್ತೀರ ಜೀವನ ಇಡೀ, ವ್ಯೂಸ್ ಬರಲ್ಲ ಅಂತ ಓಕೆನಾ ಗೈಸ್. ಸೊ ಆ್ಯಕ್ಚುಲಿ ಬಂದುಬಿಟ್ಟು ಯೂಟ್ಯೂಬ್ ಏನಕ್ಕೆ YT ಸ್ಟುಡಿಯೋ ಕೊಟ್ಟಿದೆ, ಅದರಲ್ಲಿ ಏನೇನೋ ರಹಸ್ಯಗಳು ಮುಚ್ಚಿದ್ದಾವೆ, ಮುಚ್ಚಿಟ್ಟಿದ್ದಾರೆ ಯೂಟ್ಯೂಬ್ ಅವರು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಓಕೆನಾ ಗೈಸ್. ಸೊ 90% ಜನ ಏನಿರ್ತೀರ ಅದು YT ಸ್ಟುಡಿಯೋಗೆ ತಗೊಂಡು 90% ಜನ ಅದು ಎರಡು ತಪ್ಪು ಮಾಡ್ತಾ ಇರ್ತೀರ. ಆ ಎರಡು ತಪ್ಪು ಏನಂತಾನೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಡೀಟೇಲ್ಸಾಗಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಸೊ ಇದು ಬಂದುಬಿಟ್ಟು ಯಾರೆಲ್ಲ YT ಸ್ಟುಡಿಯೋ ಇಟ್ಕೊಂಡಿದ್ದೀರಾ ಓಕೆ ಯೂಸ್ ಮಾಡಿ, ಯಾವ ಥರ ಯೂಸ್ ಮಾಡೋದಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಯೂಸ್ ಮಾಡ್ತಾ ಇಲ್ಲ, ಯಾರಿಗೆಲ್ಲ YT ಸ್ಟುಡಿಯೋ ಆ್ಯಪ್ ಏನಂತಲೇ ಗೊತ್ತಿಲ್ಲ. ಸೊ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದು ನಿಮಗೆ ತುಂಬ ಹೆಲ್ಪ್ಫುಲ್ಲು. ಅದು ಯೂಟ್ಯೂಬ್ದೇ ಅಪ್ಲಿಕೇಶನ್ ಬಂದುಬಿಟ್ಟು ಯೂಟ್ಯೂಬ್ ಅವರೇ ಬಂದುಬಿಟ್ಟು ಮಾಡಿರೋದು. ಸೊ ಅದನ್ನು ಯೂಸ್ ಮಾಡಿ, ತುಂಬ ಇಂಪಾರ್ಟೆಂಟು ಓಕೆನಾ. ಏನಕ್ಕೆ ಇಂಪಾರ್ಟೆಂಟ್ ಅಂತಲೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ. ಸೊ ತುಂಬ ಜನ ಏನು ಮಾಡ್ತೀರಾ ಗೈಸ್, ಈ ವ್ಯೂಸ್ ಚೆಕ್ ಮಾಡ್ತೀರಾ, ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸು, ನಿಮ್ಮದು ಅರ್ನಿಂಗ್ ಎಷ್ಟಾಗಿದೆ ಅದನ್ನು ಮಾತ್ರ ಚೆಕ್ ಮಾಡ್ತೀರಾ ಓಕೆನಾ. ಸೊ ಇದು ಅಲ್ಲದೇನು ಯೂಟ್ಯೂಬ್ ಬಂದುಬಿಟ್ಟು ಇನ್ನೂ ನಮಗೆ ರಹಸ್ಯಗಳು ಅಂತ ಹೇಳಿದ್ನಲ್ಲ. ಸೊ ನಿಮಗೆ ಗ್ರೋತ್ ಆಗೋದಕ್ಕೆ, ನಿಮ್ಮದು ವಿಡಿಯೋಗೆ ವ್ಯೂಸ್ ಬರೋದಕ್ಕೆ ಆ್ಯಂಡ್ ವಾಚ್ ಟೈಮ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಸೊ ಎಲ್ಲ ವೈರಲ್ ಆಗೋದಕ್ಕೆ, ನಿಮ್ಮ ವಿಡಿಯೋ ವೈರಲ್ ಆಗಿದ್ದಕ್ಕೆ ಎಲ್ಲ ಟೋಟಲ್ ಟಿಪ್ಸ್ಗಳು ಬಂದುಬಿಟ್ಟು ಈ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಇದರಲ್ಲಿದೆ ಓಕೆನಾ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ನಮ್ಮದು ಅನಾಲಿಟಿಕ್ಸ್ ಏನಿದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ಏನು ಆಪ್ಷನ್ ಅಂದರೆ ಟ್ರೆಂಡ್ದು ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಟ್ರೆಂಡ್ ಇದೆ, ಓವರ್ವ್ಯೂ ಇದೆ, ಕಂಟೆಂಟ್ ಇದೆ, ಸೊ ಆಡಿಯನ್ಸ್ ಇದೆ, ಮಿಕ್ಕಿದ್ದು ಮಾನಿಟೈಸೇಷನ್ ಆದರೆ ರೆವೆನ್ಯೂ ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ಈ ಮೂರು ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ, ಸೊ ಈ 4 ಆಪ್ಷನ್ ಇದ್ದೇ ಇರುತ್ತೆ ಓಕೆನಾ. ಸೊ ಇದರಲ್ಲಿ ಬಂದುಬಿಟ್ಟು ನಾವು ಏನು ಮಾಡಬೇಕು, ಟ್ರೆಂಡ್ ಆಪ್ಷನ್ ಫಸ್ಟಲ್ಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನಾನು ನಿಮಗೆ ಏನು ಇದು ಹೇಳಲ್ಲ, ಇದು ಮಾಡಿ, ಇದು ಯೂಸ್ ಮಾಡಿ, ಇದು ಬ್ರೇಕ್ಔಟ್ ವೀಡಿಯೋಸ್ ಮಾಡಿ ಅಂತ ಇದೇನು ನಾನು ನಿಮಗೆ ಹೇಳಲ್ಲ ಓಕೆನಾ. ಸೊ ನಾನೀಗ ಇದ್ರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಆಮೇಲೆ ತುಂಬ ಜನ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಹೇಳ್ತೀರಾ ಮೇಡಮ್ ನೀವು ಅಂತ ಓಕೆನಾ. ಸೊ ನಾನು ಇದನ್ನು ನಿಮಗೆ ಹೇಳಲ್ಲ. ಸೊ ಇಲ್ಲಿ ಇದಲ್ದೇನೂ ಒಂದು ಆಪ್ಷನ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಏನು ಆಪ್ಷನು, ಎಕ್ಸ್ಪ್ಲೋರ್ ಟಾಪಿಕ್ಕು ಓಕೆನಾ. ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಓಕೆನಾ. ಸೊ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಕ್ಸ್ಪ್ಲೋರ್ ಟಾಪಿಕ್ ಆಪ್ಷನ್ ಇದೆ, ಅದರ ಪಕ್ಕದಲ್ಲೇ ನಿಮಗೆ ಒಂದು ಸಣ್ಣ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಏನು ಆಪ್ಷನು, ಈ ಕ್ವಶನ್ ಮಾರ್ಕ್ ಟೈಪಲ್ಲಿ ಒಂದು ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲೇ ಬಂದುಬಿಟ್ಟು ಆ ರಹಸ್ಯಗಳು ಯೂಟ್ಯೂಬ್ ಬಂದುಬಿಟ್ಟು ಮುಚ್ಚಿಟ್ಟಿರೋದು. ಸೊ ಅದನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಚಾನಲ್ ಮುಂದೆ ಗ್ರೋ ಆಗಬೇಕಂದ್ರೆ, ವ್ಯೂಸ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರಬೇಕಂದ್ರೆ ನೋಡಿ, ಇಲ್ಲ ಬೇಗ ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ನೋಡಿ ಓಕೆನಾ. ಸೊ ಸಿಂಪಲ್ಲಿ ನಾವೇನು ಮಾಡ್ಬೋಣ, ಇದ್ರ ಮೇಲೆ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಗೆ ಬೇರೆಯೇ ಪೇಜ್ ಓಪನ್ ಆಯಿತು ಓಕೆನಾ. ಓಪನ್ ಆಗಿದ್ದು ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ನೋಡ್ಬೋದು ಯೂಟ್ಯೂಬ್ ಹೆಲ್ಪ್ ಅಂತ. ಯೂಟ್ಯೂಬೇ ಬಂದುಬಿಟ್ಟು ನಿಮಗೆ ಹೆಲ್ಪ್ ಮಾಡೋಕ್ಕೆ ಕೂತ್ಕೊಂಡಿರಬೇಕಿದ್ರೆ 24 ಅವರ್ಸು. ಸೊ ನೀವು ಯಾಕೆ ಹೆಲ್ಪ್ ತಗೊಳ್ಳಲ್ಲ ಅಂತ ನನಗೆ ಗೊತ್ತಿಲ್ಲ ಓಕೆನಾ. ಸೊ ಫಸ್ಟ್ ಆಫ್ ಆಲು ನೋಡಿ, ನಮಗಿಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಏನೇನು ಆಪ್ಷನು, ಹೆಲ್ಪ್ ಸೆಂಟರ್ ಇದೆ, ಸೊ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಕೇಳ್ಬೋದು. ಅದಾದಮೇಲೆ ಕಮ್ಯುನಿಟಿ ಇದೆ, ಕ್ರಿಯೇಟರ್ಸ್ ಟಿಪ್ ಇದೆ. ಸೊ ನಾವೆಲ್ಲ ಕ್ರಿಯೇಟರ್ಸು, ನಾನು ಕ್ರಿಯೇಟರು, ನೀವೂ ಕ್ರಿಯೇಟರ್. ಈಗ ನನ್ನ ವಿಡಿಯೋ ನೋಡ್ತಿರೋರು ನೀವೂ ಒಂದು ಕ್ರಿಯೇಟರೇ ಓಕೆನಾ. ಸೊ ಸಿಂಪಲಿ ನಮಗೆ ಏನು ಮಾಡಬೇಕಂದ್ರೆ, ಸಿಂಪಲಿ ಈ ಕ್ರಿಯೇಟರ್ ಟಿಪ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ.
ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಹೊಸ ಪೇಜ್ ಓಪನ್ ಆಗಿಬಿಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಬಿಲ್ಡ್ ಕಮ್ಯುನಿಟಿ ಲಾಂಗ್ ವೀಡಿಯೋಗೆ ಟಿಪ್ಸು, ಅದಾದಮೇಲೆ ಇಲ್ಲಿ ಲೈವ್ ಸ್ಟ್ರೀಮ್ ಯಾರೆಲ್ಲ ಮಾಡ್ತೀರಾ ಅವರಿಗೆ, ಅದಾದಮೇಲೆ ಶಾರ್ಟ್ ಎಲ್ಲ ಯಾರೆಲ್ಲ ಮಾಡ್ತೀರಾ ಅವರಿಗೆ. ಓಕೆನಾ. ಸೊ ನಾನಿಲ್ಲಿ ಬಂದುಬಿಟ್ಟು ಲಾಂಗ್ ವೀಡಿಯೋದೇ ಮಾತಾಡ್ತೀನಿ. ಸೊ ಲಾಂಗ್ ವೀಡಿಯೋದು ಮಾತಾಡಿದರೆ ಇದು ನಿಮಗೆ ಶಾರ್ಟ್ ವೀಡಿಯೋಗೂ ಅಪ್ಲೈ ಆಗುತ್ತೆ. ನೀವು ಶಾರ್ಟ್ ಇದು ಟಿಪ್ಸ್ನೂ ಓಪನ್ ಮಾಡ್ಬೋದು, ಸೇಮ್ ಅದೇ ಥರ ಪ್ರಾಸೆಸ್ಸು. ಸೊ ಲಾಂಗ್ ವೀಡಿಯೋ ಹೇಳಿದರೆ ಸೊ ಅದೇ ಸೇಮು ನೀವು ಶಾರ್ಟ್ಗೂ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಸಿಂಪಲ್ಲಿ ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ವಿಡಿಯೋ ಟಿಪ್ ಅಂತ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬೇರೆಯೇ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಏನಂತ, ಇದರಲ್ಲಿ ನೀವು ನೋಡ್ಬೋದು ತುಂಬ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಬೇಸಿಕ್ ಫ್ಯೂಚರು, ಪ್ರೊಡಕ್ಷನು, ಮತ್ತು ಪಾಲಿಸಿ ಗೈಡ್ಲೈನ್ಸು, ಬಿಲ್ಡ್ ಕಮ್ಯುನಿಟಿ, ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಫಾರ್ಮೆನ್ಸು. ಸೊ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ಸೊ ನಮಗೆ ವ್ಯೂಸ್ ಬೇಕು, ಅದಲ್ಲದೆ ನಮಗೆ ಒಂದು ಸ್ವಲ್ಪ ಟಿಪ್ಸ್ ಬೇಕು. ಓಕೆನಾ. ಸೊ ನೀವು ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಫಾರ್ಮೆನ್ಸ್ ಆಪ್ಷನ್ ಇದೆಯಲ್ಲ, ಸೊ ಇದನ್ನು ನೀವು ಕಲ್ತ್ಕೊಂಡ್ರೆ ಈಸಿಲಿ ಬಂದುಬಿಟ್ಟು ನೀವು ನಿಮ್ಮ ಚಾನಲ್ ಏನಿದೆ ಅದು ಒಂದು ತಿಂಗಳಲ್ಲಿ ನಿಮ್ಮ ಚಾನಲ್ ನೀವು ಗ್ರೋ ಮಾಡಿಬಿಡ್ತೀರಾ. ಸೊ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆನಾ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೂ ಕೆಲವೊಂದು ಆಪ್ಷನ್ಸ್ ಇದೆ. ಇದರಲ್ಲಿ ನಾನು ನಿಮಗೆ ಎರಡು ಟಿಪ್ಸ್ ಹೇಳ್ಕೊಡ್ತೀನಿ. ನೀವು ಆ 2 ಟಿಪ್ಸ್ ಕಲ್ತ್ಕೊಂಡ್ರೆ ನಿಮ್ಮದು ಈಸಿಲಿ ಚಾನಲ್ ಬಂದುಬಿಟ್ಟು ಆರಾಮಾಗಿ ಗ್ರೋ ಆಗಿಬಿಡುತ್ತೆ. ನೀವು ಅದನ್ನು ಕಲ್ತ್ಕೊಳ್ಳಿ. ಓಕೆನಾ. ಸೊ ನೀವಿಲ್ಲಿ ಕಾಣಿಸ್ತಿರ್ಬೇಕಲ್ಲ ನಿಮಗೆ ಕಂಟೆಂಟ್ ಟ್ಯಾಬ್ ಅನಲಿಟಿಕ್ ಟಿಪ್ಸು, ಅದಾದಮೇಲೆ ನ್ಯೂ ಆ್ಯಂಡ್ ರಿಟರ್ನಿಂಗ್ ವ್ಯೂವರ್ ಟಿಪ್ಪು. ಸೊ ಇದನ್ನು ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ನಿಮ್ಮದು ವ್ಯೂಸು ಜಾಸ್ತಿ ಬರುತ್ತೆ, ಆ್ಯಂಡ್ ಇದ್ರ ಜೊತೆಗೆ ವಾಚ್ ಟೈಮು ಬೇಗ ಕಂಪ್ಲೀಟ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಹೊಸ ಸಬ್ಸ್ಕ್ರೈಬರ್ಸ್ ಏನಿದೆ ಇದೂ ಕೂಡ ನಿಮಗೆ ಸಿಗ್ತಾರೆ. ಓಕೆನಾ. ಸೊ ಇಷ್ಟು ನೀವು ಇದ್ರದ್ದು ಬಗ್ಗೆ ತಿಳ್ಕೊಳ್ಳಿ. ಸೊ ಇದನ್ನು ನಾವು ಎಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಅಂದರೆ ಯಾವ ಥರ ನಾವು ಕಲ್ತ್ಕೋಬೇಕು, ಇವೆರಡು ಟಿಪ್ ನಮಗೆ ಎಲ್ಲಿ ಸಿಗುತ್ತೆ. ಓಕೆನಾ. ಸೊ ಇದೆರಡು ಟಿಪ್ ಬಂದುಬಿಟ್ಟು ನೋಡ್ಕೊಳ್ಳಿ. ಯಾವ್ಯಾವುದು, ಕಂಟೆಂಟ್ ಟ್ಯಾಬ್ ಅನಲಿಟಿಕ್ ಟಿಪ್ಪು, ಅದಾದಮೇಲೆ ನ್ಯೂ ಆ್ಯಂಡ್ ರಿಟರ್ನಿಂಗ್ ವ್ಯೂ ಟಿಪ್ಸ್ ಅಂತ ಇದೆಯಲ್ಲ ಅದು. ಸೊ ಈಗ ನಾವು ಬ್ಯಾಕ್ ಬರೋಣ ನಮ್ಮ YT ಸ್ಟುಡಿಯೋ ಅಪ್ಲಿಕೇಶನ್ಗೆ. ಓಕೆನಾ. ಸೊ ನಾನು ಇಲ್ಲಿಂದ ಕಟ್ ಮಾಡಿಬಿಡ್ತೀನಿ. ಸೊ ನೋಡಿ, ನಾವು ಬಂದಿದ್ದೀವಿ ವಾಪಸ್ಸು ನಮ್ಮ ಅನಲಿಟಿಕ್ಸಲ್ಲಿ. ಓಕೆನಾ. ಈ ಅನಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲಿ ಈ ಅನಲಿಟಿಕ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಏನು ಮಾಡಬೇಕು, ಸೊ ಮೇಯ್ನಾಗಿ ಕ್ಲಿಕ್ ಮಾಡಬೇಕಾಗಿರೋದು ಎಲ್ಲಿ, ಈ ಆಡಿಯನ್ಸ್ ಆಪ್ಷನ್ ಮೇಲೆ. ಓಕೆನಾ. ಸೊ ನಮಗೆ ಆಡಿಯನ್ಸ್ ಬೇಕು, ಹೊಸ ಆಡಿಯನ್ಸ್ ಬೇಕು, ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಬೇಕು. ಸೊ ನಾವು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಸಿಂಪಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಆದಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಏನು, ರಿಟರ್ನಿಂಗ್ ವ್ಯೂವರ್ ಆ್ಯಂಡ್ ನ್ಯೂ ವ್ಯೂವರು, ಅದಾದಮೇಲೆ ಯೂನಿಕ್ ವ್ಯೂವರ್ಸ್ ಇದೆ, ಆ್ಯಂಡ್ ಆದಮೇಲೆ ಸಬ್ಸ್ಕ್ರೈಬರ್ಸ್ ಇದೆ. ಸೊ ನಮ್ಮದು ಸಬ್ಸ್ಕ್ರೈಬರ್ಸ್ದು ಬಿಡಿ. ಓಕೆನಾ. ಇದು ಏನು ನಮಗೆ ಇದರಲ್ಲಿ ಏನು ಕೆಲಸ ಇಲ್ಲ. ಓಕೆನಾ. ಸೊ ಬ್ಯಾಕ್ ಮಾಡ್ತೀನಿ ಒಂದು ನಿಮಿಷ. ಸೊ ಇಲ್ಲಿ ನಾವು ಬರೋದಾದರೆ ಓಕೆನಾ. ಸೊ ನೀವು ಇದ್ರ ಮೇಲೆ ಈ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಕೆಲಸ ಇರೋದು ಇದರಲ್ಲಿ, ನಾವು ನಮಗೆ ತಿಳ್ಕೊಬೇಕಾಗಿರೋದು ಇದರಲ್ಲಿ ರಿಟರ್ನಿಂಗ್ ವ್ಯೂವರ್ಸು ಮತ್ತು ನ್ಯೂ ವ್ಯೂವರ್ಸು. ಓಕೆನಾ. ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡೋಣ. ಓಕೆನಾ. ಟ್ಯಾಪ್ ಮಾಡಾದ್ಮೇಲೆ ಗೈಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಇಲ್ಲಿ ಬಂದುಬಿಟ್ಟು 2 ಲೈನ್ ಇದೆ, 2 ಗ್ರಾಫ್ದು ಲೈನ್ ಇದೆ. ಒಂದು ಬಂದುಬಿಟ್ಟು ರಿಟರ್ನಿಂಗ್ ವ್ಯೂವರು, ಈ ಪರ್ಪಲ್ ಕಲರಲ್ಲಿ ಇದೆಯಲ್ಲ ಇದು ಬಂದುಬಿಟ್ಟು ರಿಟರ್ನಿಂಗ್ ವ್ಯೂವರು ನೀವು ನೋಡ್ಬೋದು. ಓಕೆನಾ. ನ್ಯೂ ವ್ಯೂವರ್ದು ಬಂದುಬಿಟ್ಟು ಯಾವುದು, ಇದು ನ್ಯೂ ಹೊಸ ರಿಟರ್ನಿಂಗ್ ವೀವರ್. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ರಿಟರ್ನಿಂಗ್ ವೀವರ್ ಅಂತ ನಾವು ಕರೆಯೋದು ಬಂದುಬಿಟ್ಟು ನಮ್ಮ ಚಾನೆಲ್ನ ಆಲ್ರೆಡಿ ನೋಡಿದ್ದಾರೆ, ಆ್ಯಂಡ್ ನೋಡಿ ಮತ್ತೆ ಅವರು ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ವೀಡಿಯೋಸ್ಗಳನ್ನ ನೋಡೋದು. ಇದು ಬಂದುಬಿಟ್ಟು ರಿಟರ್ನಿಂಗ್ ವೀವರ್ಸು. ಇದು ನ್ಯೂ ವೀವರ್ಸ್ ಅಂದರೆ ಲೈಕ್ ಹೊಸದಾಗಿ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋನ ನೋಡೋದು. ಫಸ್ಟ್ ಟೈಮ್ ವಿಸಿಟ್ ಮಾಡೋರು ಬಂದುಬಿಟ್ಟು ನ್ಯೂ ವೀವರು, ಆ್ಯಂಡ್ ಪರ್ಪಲ್ ಕಲರಲ್ಲಿ ಇದೆಯಲ್ಲ ಅದು ರಿಟರ್ನಿಂಗ್ ವೀವರ್ ಏನಿದೆ ಅದು ಮತ್ತೆ ನೋಡಿ ಮತ್ತೆ ನಮ್ಮ ವೀಡಿಯೋಸ್ಗಳನ್ನ ನೋಡೋದು. ಓಕೆನಾ. ಇದು ಡಿಫ್ರೆನ್ಸ್ ನಿಮಗೆ ಗೊತ್ತಾಯ್ತಲ್ಲ. ಸ್ಕೈ ಬ್ಲೂ ಕಲರ್ ಇರೋದು ನ್ಯೂ ಫಸ್ಟ್ ಬರೋ ವೀವರ್ಸು. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಾವು ನೋಡೋದಾದರೆ ಫಸ್ಟು ಓಕೆನಾ. ಫಸ್ಟ್ ನಮ್ಮ ವೀಡಿಯೋದಲ್ಲಿ ವಿಸಿಟ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಓಕೆನಾ. ಸೊ ಮತ್ತೆ ಅವರು ನಮ್ಮ ವೀಡಿಯೋದಲ್ಲಿ ವಿಸಿಟ್ ಮಾಡಿದರೆ ಆಗ ನಮ್ಮ ವೀಡಿಯೋ ಏನಾದರೂ ಇಷ್ಟ ಆದರೆ ಅವ್ರು ಸಬ್ಸ್ಕ್ರೈಬು ಮಾಡ್ಕೊತಾರೆ. ಓಕೆನಾ. ಸೊ ಈ ಸ್ಕೈ ಬ್ಲೂ ಲೈನಲ್ಲಿ ನ್ಯೂ ವ್ಯೂವರ್ಸಲ್ಲಿ ಸ್ಕೈ ಬ್ಲೂ ಲೈನ್ ಕಾಣಿಸ್ತಿದೆಯಲ್ಲ ಇದರಲ್ಲಿ ಯಾವ ದಿನ ನಮ್ಮದು ಗ್ರಾಫ್ ಮೇಲೆ ಹೋಗಿದೆ ಅದನ್ನು ನೋಡಬೇಕು.
ಓಕೆನಾ. ಸೊ ನಾವು ಗ್ರಾಫ್ ಮೇಲೆ ಹೋಗಿರೋದು ನಾವು ನೋಡೋದಾದರೆ, ಸೊ ನೀವು ಇಲ್ಲಿ ಸ್ವಲ್ಪ ಒಬ್ಸರ್ವ್ ಮಾಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಈ ಡೇಯಲ್ಲಿ ಒಂದು ಸ್ವಲ್ಪ ನಂದು ಗ್ರಾಫ್ ಏನಿದೆ ಮೇಲೆ ಹೋಗಿದೆ, ಆಮೇಲೆ ಮತ್ತೆ ಕೆಳಗೆ ಡೌನ್ ಹೋಗಿದೆ. ಓಕೆನಾ. ಆ್ಯಂಡ್ ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ಒಂದು ಸ್ವಲ್ಪ ನಂದು ಗ್ರಾಫ್ ಮೇಲೆ ಹೋಗಿದೆ, ಆಮೇಲೆ ಮತ್ತೆ ಕೆಳಗೆ ಹೋಗಿದೆ, ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗೆ ಹೋಗಿದೆ. ಓಕೆನಾ. ಸೊ ನಮಗೆ ಏನು ಮಾಡಬೇಕಂದ್ರೆ ಈ ಮೇಲೆ ಹೋಗಿದೆಯಲ್ಲ, ಓಕೆನಾ, ಈ ಮೇಲ್ ಹೋಗಿದೆಯಲ್ಲ ಅದು ಯಾವ ಡೇಟಲ್ಲಿ ಅಂತ ನೋಡಬೇಕು. ಸೊ ನೀವು ನೋಡ್ಬೋದು ನಂದು ಮೇಲ್ ಒಂದು ಸ್ವಲ್ಪ ಹೋಗಿದೆ, ಅದು 8 ಜುಲೈಗೆ. ಓಕೆನಾ. ಸೊ 8 ಜುಲೈಗೆ ಬಂದುಬಿಟ್ಟು ನ್ಯೂ ವ್ಯೂವರ್ಸು, ಹೊಸ ವ್ಯೂವರ್ಸು ನನ್ನ ವಿಡಿಯೋ ಬಂದುಬಿಟ್ಟು 1411 ಜನ ನೋಡಿದ್ದಾರೆ. ಓಕೆನಾ. ಹೊಸದಾಗಿ ಅಂದರೆ ಫಸ್ಟ್ ವಿಸಿಟ್ ಮಾಡಿ ನೋಡಿರೋದು. ಓಕೆನಾ. ಸೊ ಇದು ಬಂದುಬಿಟ್ಟು ನಾವು ಏನು ಮಾಡಬೇಕು, ಚೆಕ್ ಮಾಡಬೇಕು ನಾವು ಜುಲೈ 8ಗೆ ಯಾವ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀವಂತ. ಓಕೆನಾ. ಒಂದ್ಸಲ ನಾವು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವೀಡಿಯೋಸ್ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಟೈಪ್ ವೀಡಿಯೋಸ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋಣ. ಓಕೆನಾ. ಅಪ್ಲೈ ಮಾಡಾದಮೇಲೆ ನಾನು ಅಂದ್ಕೊಳ್ಳಿ 8 ಜುಲೈಗೆ ಹಾಕ್ತೆ ಅಂದ್ಕೊಳ್ಳಿ. ಓಕೆನಾ. ಸೊ ಇವತ್ತೆಷ್ಟು ಡೇಟು 22. ಓಕೆನಾ. ಸೊ ಇದರಲ್ಲಿ ಯಾವುದ್ರಲ್ಲಿ ನನಗೆ ಜಾಸ್ತಿ ವ್ಯೂಸ್ ಸಿಕ್ಕಿದೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಬಂದುಬಿಟ್ಟು 10K ವ್ಯೂಸ್ ಬಂದುಬಿಟ್ಟು ನಂಗೆ ಸಿಕ್ಕಿದೆ. ಇದೇ 8 ಜುಲೈಗೆ ಬಂದುಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂದ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಈ ವಾಚ್ ಟೈಮ್ 3 ದಿನ ಇದು ಕಂಪ್ಲೀಟ್ ಮಾಡೋದು ವೀಡಿಯೋ ನಾನು ಹಾಕಿದ್ದೀನಿ. ನನಗೇನು ಮಾಡಬೇಕು, ಇದ್ರ ರಿಲೇಟೆಡೇ ಮತ್ತೆ ವೀಡಿಯೋನ ಮಾಡಿ ಹಾಕಬೇಕು. ಆಗೇನಾಗ್ತಾರೆ, ಮತ್ತೆ ಹೊಸ ವ್ಯೂವರ್ಸ್ ನಮಗೆ ಬರ್ತಾರೆ. ಸೊ ಹೊಸ ವ್ಯೂವರ್ಸ್ ಬಂದಾಗ ಆಗ ಬಂದುಬಿಟ್ಟು ನಮ್ಮದು ಸಬ್ಸ್ಕ್ರೈಬರ್ಸ್ ಏನಾಗುತ್ತೆ, ಜಾಸ್ತಿನೂ ಆಗುತ್ತೆ. ಓಕೆನಾ. ಹೊಸ ವ್ಯೂವರ್ಸ್ ಬಂದಾಗ ನಮ್ಮ ವಿಡಿಯೋ ಅವ್ರಿಗೆ ಇಷ್ಟ ಆದಾಗ ಅವ್ರು ಸಬ್ಸ್ಕ್ರೈಬ್ನು ಮಾಡ್ಕೊಳ್ತಾರೆ. ಸೊ ಮತ್ತೆ ಹೊಸ ವ್ಯೂವರ್ಸ್ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಬೇಕಂದ್ರೆ ನಾವು ಈ ಟಾಪಿಕ್ ಮೇಲೆ ಮತ್ತೆ ವೀಡಿಯೋ ಮಾಡಬೇಕು. ಓಕೆನಾ. ಸೊ ನಿಮಗೆ ಇಷ್ಟ ಬಂದಿದ್ದು, ನಿಮ್ಮ ಮೈಂಡಿಗೆ ಬಂದಿದ್ದು ವೀಡಿಯೋನ ಮಾಡಬೇಡಿ. ಸೊ ಇದು ಬಂದುಬಿಟ್ಟು ಮೊದಲನೇದು ಕೆಲಸ ನೀವು ಮಾಡಬೇಕಾಗಿರೋದು. ಯಾವ ದಿನ ಬಂದುಬಿಟ್ಟು ಜಾಸ್ತಿ ಹೊಸ ವ್ಯೂವರ್ಸ್ ಬಂದಿದ್ದಾರೆ, ಸೊ ಆ ವಿಡಿಯೋನ ಚೆಕ್ ಮಾಡಿಬಿಟ್ಟು ಮತ್ತೆ ಅದೇ ಟಾಪಿಕಲ್ಲಿ ವೀಡಿಯೋನ ಮಾಡಿ ಹಾಕಿ ಸೇಮ್. ಓಕೆನಾ. ಥಂಬ್ನೇಲ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿ. ಓಕೆನಾ. ಮತ್ತು ಅದೇ ಟಾಪಿಕಲ್ಲಿ ವೀಡಿಯೋಸ್ನ ಮಾಡ್ಬೋದು, ಒಂದು ಸ್ವಲ್ಪ ಚೇಂಜಸ್ ಮಾಡಿ ವೀಡಿಯೋದಲ್ಲಿ ಸೇಮ್ ವೀಡಿಯೋನ ತೆಗೆದು ಹಾಕೋದಲ್ಲ. ಲೈಕ್ ನೀವು ಈಗ ಈ ವಿಡಿಯೋ ಹಾಕಿದ್ದೀರಾ ಅಂದರೆ ಇದೇ ವಿಡಿಯೋ ತೆಗೆದು ಮತ್ತೆ ಅಪ್ಲೋಡ್ ಮಾಡೋದಲ್ಲ. ನೀವು ಹೊಸದಾಗಿ ವೀಡಿಯೋ ಮಾಡಬೇಕು ಇದೇ ಟಾಪಿಕ್ ಮೇಲೆ. ಓಕೆನಾ. ಸೊ ಇದೇ ಟಾಪಿಕ್ ಮೇಲೆ ಮತ್ತೆ ವೀಡಿಯೋ ಮಾಡಿ ಹಾಕಿದ್ರೆ ನಿಮ್ಮದು ವ್ಯೂಸ್ ಬರೋ ಜಾಸ್ತಿ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಹೊಸ ವ್ಯೂವರ್ಸು ಬರ್ತಾರೆ, ಆ್ಯಂಡ್ ನಿಮಗೆ ಇದ್ರ ಜೊತೆಗೆ ವಾಚ್ ಟೈಮು ಸಿಗುತ್ತೆ, ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಓಕೆನಾ. ಸೊ ಅದನ್ನು ನೀವು ಫೈಂಡ್ ಮಾಡಿ ಹಾಕಬೇಕು. ಓಕೆನಾ. ಇದು ಆದಮೇಲೆ ಮತ್ತೆ ನಾವು ಅನಾಲಿಟಿಕ್ಸಲ್ಲಿ ಕ್ಲಿಕ್ ಮಾಡೋಣ. ಓಕೆನಾ. ಅನಾಲಿಟಿಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈಗ ನಾನು ನಿಮಗೆ ಮಾತಾಡ್ತೀನಿ ಇದ್ರ ಬಗ್ಗೆ, ಓವರ್ ವ್ಯೂ ಬಗ್ಗೆ. ಓಕೆನಾ. ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಟ್ರೆಂಡ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಮಾತಾಡ್ತೀನಿ ನಾನು ನಿಮಗೆ ಟ್ರೆಂಡ್ ಬಗ್ಗೆ. ಓಕೆನಾ. ಸೊ ಫಸ್ಟೇ ನಾನು ಇದ್ರ ಮೇಲೆ ಮಾತಾಡಿದ್ದಿದ್ರೆ ಆಮೇಲೆ ನೀವು ಬಂದುಬಿಟ್ಟು ನನಗೆ ಹೇಳ್ತಿದ್ರಿ, ಮೇಡಮ್ ನೀವು ಹೇಳಿದ್ದನ್ನೇ ಹೇಳ್ತೀರಾ ಅಂತ. ಓಕೆನಾ. ಸೊ ಈಗ ನಾವು ಬಂದುಬಿಟ್ಟು ಏನು ಮಾಡಬೇಕು, ಸೊ ನೀವೇನಾದರೂ ಓಕೆನಾ ಒಂದು 15 ಡೇಸ್ ಇಲ್ಲ 1 ಮಂತೆ ತಗೊಳ್ಳಿ, ಏನಾದರೂ ಈ ಟಾಪಿಕ್ಸಲ್ಲಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮದು 101% ನಿಮ್ಮದು ಚಾನಲ್ಲು ಬೇಗ ಮಾನಿಟೈಸೇಷನ್ ಆಗಿಬಿಡುತ್ತೆ. ಇದರಿಂದ ವ್ಯೂಸು ನಿಮ್ಮದು ಜಾಸ್ತಿ ಸಿಗುತ್ತೆ. ಓಕೆನಾ. ಸೊ YT ಸ್ಟುಡಿಯೋ ಏನು ಸಜೆಸ್ಟ್ ಮಾಡುತ್ತಂದರೆ ನಿಮ್ಮ ಆಡಿಯನ್ಸ್ ಏನು ನೋಡೋಕೆ ಇಷ್ಟಪಡ್ತಿದ್ದಾರೆ. ಓಕೆನಾ. ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನೀವು ಒಂದು ಸಾಮಾನು ತಗೊಳಕ್ಕೆ ಹೋಗ್ತೀರಾ. ಓಕೆನಾ. ಒಂದು ಸಾಮಾನು ತಗೊಳಕ್ಕೆ ಅವ್ರೇನಾದರೂ ಸಾಮಾನು ಕೇಳಿದರೆ ನೀವು ಅವ್ರಿಗೆ ಅದೇ ಸಾಮಾನು ಕೊಡಬೇಕು ತಾನೇ. ಅವ್ರೇನು ಪ್ರಾಡಕ್ಟ್ ಕೇಳಿರ್ತಾರೆ ಅದೇ ಪ್ರಾಡಕ್ಟ್ ನೀವು ಅವ್ರಿಗೆ ಕೊಡಬೇಕು. ಇಲ್ಲ ನನಗಿಷ್ಟ ಬಂದಿದ್ದ ಪ್ರಾಡಕ್ಟ್ ನಾನು ಕೊಡ್ತೀನಿ ಅಂದರೆ ಅವ್ರು ತಗೋತಾರಾ? ಇಲ್ಲ. ಸೇಮ್ ಅದೇ ಥರ ಇಲ್ಲೂ ಅಷ್ಟೇ. ನಿಮ್ಮ ಆಡಿಯನ್ಸ್ಗೆ ನೀವು ಏನು ಪ್ರೊವೈಡ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್. ಅವ್ರಿಗೆ ಏನು ಇಷ್ಟ ಆಗ್ತಿದೆ ಅದನ್ನು ಪ್ರೊವೈಡ್ ಮಾಡಬೇಕು. ಆಡಿಯನ್ಸ್ಗೆ ಏನು ಇಷ್ಟ ಆಗ್ತಿದೆ ಅಂತ ಇಲ್ಲಿ YT ಸ್ಟುಡಿಯೋ ಬಂದುಬಿಟ್ಟು ನಿಮಗೆ ಇಲ್ಲಿ ಹೇಳುತ್ತೆ. ಓಕೆನಾ. ನೀವು ಬಂದುಬಿಟ್ಟು ನಿಮಗೆ ಬ್ರೇಕ್ಔಟ್ಸ್ ವೀಡಿಯೋ ಅಂತ ಕೆಲವೊಂದು ಸಿಕ್ಬಿಡುತ್ತೆ. ಓಕೆನಾ. ಬ್ರೇಕ್ಔಟ್ಸ್ ವೀಡಿಯೋ ಇಲ್ಲಿ ನೋಡಿ 1 2 3 ನೀವೇನಾದರೂ ಈ ಬ್ರೇಕ್ಔಟ್ಸ್ ವೀಡಿಯೋ ಮೇಲೆ ಏನಾದರೂ ಕೆಲಸ ಮಾಡಿಬಿಟ್ರೆ ಡೈಲಿ, ಇದರಿಂದನೂ ಕೂಡ ನಿಮ್ಮದು ಆರಾಮಾಗಿ ಬಂದುಬಿಟ್ಟು ವ್ಯೂಸ್ ಬಂದುಬಿಡುತ್ತೆ. ಅದಾದಮೇಲೆ ಇಲ್ಲೂ ಕೆಲವೊಂದು ಸಜೆಸ್ಟ್ ಮಾಡ್ತಾ ಇದೆಯಲ್ಲ ಯೂಟ್ಯೂಬ್ ಇಲ್ಲಿ, ಸೊ ಇದ್ರ ಮೇಲೂ ಕೂಡ ನೋಡಿ ಹೌ ಟು ಗೆಟ್ 4000 ವಾಚ್ ಟೈಮ್ ಅವರ್ ಫಾಸ್ಟು. ಸೊ ಇದು ಕೂಡ ಸಜೆಸ್ಟ್ ಮಾಡ್ತಾ ಇದೆ YT ಸ್ಟುಡಿಯೋ. ಇದ್ರ ಮೇಲೆ ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡಿದರೆ 100% ಏನಾಗುತ್ತೆ, ನಿಮ್ಮದು ವ್ಯೂಸು ಜಾಸ್ತಿ ಬರುತ್ತೆ, ಇದ್ರ ಜೊತೆಗೆ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ, ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸು ಹೊಸ ಸಬ್ಸ್ಕ್ರೈಬರ್ಸು ನಿಮ್ಮ ಚಾನಲ್
ಚಾನಲ್ಗೆ ವಿಸಿಟ್ ಮಾಡಿ ಅವ್ರು ಸಬ್ಸ್ಕ್ರೈಬರು ಮಾಡ್ಕೊಳ್ತಾರೆ. ಓಕೆನಾ. ಸೊ ಅದಕ್ಕೆ ಹೇಳೋದು, ಇದ್ರ ಮೇಲೆಲ್ಲ ವರ್ಕ್ ಮಾಡಿ. ರೀಸೆಂಟ್ ವೀಡಿಯೋ ನೀವು ಓಪನ್ ಮಾಡಿದರೆ, ಈ ರೀಸೆಂಟ್ ವೀಡಿಯೋ ಅಲ್ಲಿ 15 ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಕೊಟ್ಟಿರ್ತಾರೆ. ಸೊ ನನಗೆ ಇಲ್ಲಿ ಕಮ್ಮಿ ಕೊಟ್ಟಿದ್ದಾರೆ. ಸೊ ಈ 15 ವೀಡಿಯೋ ಅಲ್ಲಿ ಡೈಲಿ ಬಂದುಬಿಟ್ಟು ನೀವು ಒಂದೊಂದು ಟಾಪಿಕಲ್ಲಿ ಮಾಡಿದರೆ ಆರಾಮಾಗಿ ನೀವು ವ್ಯೂಸ್ ಜಾಸ್ತಿ ಮಾಡ್ಕೋಬಹುದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು, ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ. 90% ಜನ 2 ತಪ್ಪು ಮಾಡ್ತಾರಂತ ಹೇಳಿದ್ನಲ್ಲ, ಆ 2 ತಪ್ಪು ಬಂದುಬಿಟ್ಟು ಇದೆ. ಒಂದು ಬಂದುಬಿಟ್ಟು ಅವ್ರಿಗೆ ಇಷ್ಟ ಬಂದಂಗೆ ವೀಡಿಯೋಸು ಹಾಕೋದು. ಅವ್ರ ಮೈಂಡಲ್ಲಿ ಏನಾದರೂ ಒಂದು ಐಡಿಯಾ ಬಂತಾ, ಏನಾದರೂ ಒಂದು ಟಾಪಿಕ್ ಬಂತಾ, ಅದು ಅವ್ರ ಮೈಂಡ್ ಅಕಾರ್ಡಿಂಗ್ ವೀಡಿಯೋಸ್ಗಳನ್ನ ಮಾಡೋದು. ಸೊ ನಿಮ್ಮ ಮೈಂಡ್ ಅಕಾರ್ಡಿಂಗ್ ನೀವೇನಾದರೂ ವೀಡಿಯೋನ ಮಾಡಿದರೆ ಅದು ನಿಮಗೆ ಮಾತ್ರ ಇಷ್ಟ ಆಗುತ್ತೆ, ಆ ಆಡಿಯನ್ಸ್ಗೆ ಬೇಕಾಗಿರಲ್ಲ. ಓಕೆನಾ. ಆಡಿಯನ್ಸ್ಗೆ ಬೇಕಾಗಿರೋದು ಬಂದುಬಿಟ್ಟು YT ಸ್ಟುಡಿಯೋದಲ್ಲೇ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು. ಆಡಿಯನ್ಸ್ ಬಂದುಬಿಟ್ಟು ಇದನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ, ಈ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಅಂತ. ಬಟ್ ನೀವು ಮಾಡಲ್ಲ, ನಿಮ್ಮ ಮೈಂಡ್ ಅಕಾರ್ಡಿಂಗು ನಿಮಗೆ ಮನಸ್ಸಿಗೆ ಬಂದಿದ್ದು ಮಾಡ್ತೀರಾ. ಬಟ್ ಅದನ್ನು ಮಾಡೋಕ್ಕೆ ಹೋಗಬೇಡಿ. YT ಸ್ಟುಡಿಯೋದಲ್ಲಿ ಏನು ಸಜೆಸ್ಟ್ ಮಾಡ್ತಿದ್ದೆ ಅದನ್ನು ಮಾಡಿ. ಅದಾದಮೇಲೆ ನಾನು ಹೇಳ್ಕೊಟ್ನಲ್ಲ, ಅನಾಲಿಟಿಕ್ಸಲ್ಲಿ ನೀವು ವ್ಯೂವರ್ಸ್ ಯಾವ ಡೇಟಲ್ಲಿ ಗ್ರಾಫ್ ಮೇಲೆ ಹೋಗಿದೆ ಅದನ್ನು ನೋಡಿಬಿಟ್ಟು ಆ ವಿಡಿಯೋನ ಚೆಕ್ ಮಾಡಿಬಿಟ್ಟು ಆ ವಿಡಿಯೋ ಮತ್ತೆ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ. ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡ್ತಿದ್ರೆ 101% ನಿಮ್ಮ ಚಾನಲ್ 1 ಮಂತಲ್ಲೇ ಗ್ರೋ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು, ಕ್ವಶನ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.